The Duo Diaries. ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತಿನ ನಮ್ಮ ಜರ್ನಿ ತುಂಬ ಸ್ಪೆಷಲ್ಲು. ಯಾಕಂದರೆ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿರೋ ಡೆಸ್ಟಿನೇಷನ್ ಬಂದು ಭೂತಾನ್, ದ ಲ್ಯಾಂಡ್ ಆಫ್ ಥಂಡರ್ ಡ್ರ್ಯಾಗನ್ಸ್. ಹಿಮಾಲಯಸ್ ಮಧ್ಯ ಇರುವಂಥ ಈ ಚಿಕ್ಕ ದೇಶ, ಅಲ್ಲಿನ ಲ್ಯಾಂಡ್ಸ್ಕೇಪ್ ಆಗಿರಬಹುದು, ಲೈಫ್ ಸ್ಟೈಲ್ ಆಗಿರಬಹುದು, ಕಲ್ಚರ್ ಆಗಿರಬಹುದು, ಫುಡ್ ಆಗಿರ್ಬೋದು, ಇದೆಲ್ಲದನ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ. ಕಾರ್ಬನ್ ನೆಗೆಟಿವ್ ಕಂಟ್ರಿ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಗ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್ ಅನ್ನೋ ಕಾನ್ಸೆಪ್ಟ್ಗೆ ವರ್ಲ್ಡ್ ಫೇಮಸ್ ಅಂತಲೂ ಹೇಳ್ಬೋದು. ನಾವು ಬೆಂಗಳೂರಿಂದ ಪಾರೋಗೆ ಡೈರೆಕ್ಟ್ ಫ್ಲೈಟ್ ತೊಗೊಂಡಿಲ್ಲ. ಸೊ ಇನ್ಸ್ಟೆಡ್ ಬೆಂಗಳೂರಿಂದ ಬಾಗ್ಡೋಗ್ರಾ, ಸಿಲಿಗುರಿ, ವೆಸ್ಟ್ ಬೆಂಗಾಲ್. ಸೊ ಅಲ್ಲಿ ಬೆಂಗಳೂರಿಂದ ಬಾಗ್ಡೋಗ್ರಾ ಈ ಫ್ಲೈಟ್ ತೊಗೊಂಡಿದ್ದೀವಿ. ಬಾಗ್ಡೋಗ್ರಾ ಟು ಭೂತಾನ್, ಇಂಡಿಯಾ ಭೂತಾನ್ ಬಾರ್ಡರ್. ಸೊ ಅದನ್ನು ಲ್ಯಾಂಡಲ್ಲಿ ಕ್ರಾಸ್ ಮಾಡ್ತಾ ಇದ್ದೀವಿ. ಇಂಡಿಯನ್ ಸಿಟಿಸನ್ಸ್ಗೆ ಅಡ್ವಾಂಟೇಜ್ ಏನಂತಂದರೆ ವೀಸಾ ಬೇಕಾಗಿಲ್ಲ, ವ್ಯಾಲಿಡ್ ಪಾಸ್ಪೋರ್ಟ್ ಅಥವಾ ವೋಟರ್ ಐ ಡಿ ಎರಡರಲ್ಲಿ ಒಂದು ಡಾಕ್ಯುಮೆಂಟ್ ಇದ್ರೆ ಸಾಕು, ಎಂಟ್ರಿ ಪ್ರೋಸೆಸ್ನ ಆರಾಮಾಗಿ ಮುಗಿಸ್ಬೋದು. ವಿಡಿಯೋನ ಕಡೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೋ ಇಂಪ್ರೂವ್ಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದ ಲ್ಯಾಂಡ್ ಆಫ್ ಹ್ಯಾಪಿನೆಸ್ ಅಂತಲೇ ಹೇಳೋ ಈ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀವಿ. ಇನ್ನೂ ಎಷ್ಟೋ ವಿಷಯಗಳು ತಿಳಿಸೋದಿಕ್ಕಿದೆ. ನಮ್ಮ ಜೊತೆ ಜರ್ನಿ ಮಾಡ್ತಾ ಮಾಡ್ತಾ ಪ್ಲೇಸಸ್ ತೋರಿಸ್ತಾ ಅಲ್ಲಿನ ಕಲ್ಚರ್ ಬಗ್ಗೆ ಹೇಳೋದಕ್ಕೆ ನಾವು ರೆಡಿ ಇದ್ದೀವಿ. ಬನ್ನಿ ಹೋಗೋಣ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು. ಸೊ ಇಲ್ಲಿಂದ ಕೋಲ್ಕತ್ತಾಗೆ ಹೊರಟಿದ್ದೀವಿ. ಇದ್ರದ್ದು ಡ್ಯೂರೇಷನ್ ಬಂದು 2.5 hours. ಕೋಲ್ಕತ್ತಾಯಿಂದ ಮತ್ತೆ ಬಾಗ್ಡೋಗ್ರಾಗೆ ಅರೌಂಡ್ 50 minutes. ಡಿಸ್ಟೆನ್ಸ್ ಬಂದು 450 kilometers ಆಗುತ್ತೆ. With you at the earliest. To help us get through, please keep your large bags and overhead bin up and small bags are ಬನ್ನಿ ಬನ್ನಿ ಹೋಗೋಣ. ಉಳ್ಕೊಂಡಿದ್ದು ಹೋಟ್ಲಿದ್ದು ಹೋಟೆಲ್ ಶಿವಾನಂದ್ ಅಂತ. ನಿಮಗೆ ಬಾಗ್ಡೋಗ್ರಾ ಮತ್ತು ಸಿಲಿಗುರಿ ಮಧ್ಯೆ ಸಿಗುತ್ತೆ. ಲೆಫ್ಟ್ ಸೈಡು ಟ್ರೆಂಡ್ ಸುಮ್ಮನಿದೆ, ಪರವಾಗಿಲ್ಲ. ಓಕೆ ಚೆನ್ನಾಗಿದೆ. ನಮ್ಮದು 9 o'clock ಪಿಕಪ್ ಇತ್ತು, ಹಾಗಾಗಿ ಜಸ್ಟ್ 1 ನೈಟ್ಗೋಸ್ಕರ ಇಲ್ಲಿ ಸ್ಟೇ ಆಗಿದ್ದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿದೆ. ಯಾರಾದರೂ ನೆಕ್ಸ್ಟ್ ಬರೋರಿತ್ತು ಅಂತ ಹೇಳಿದ್ರೆ. ಸರಿಯಾಗಿ ಟೈಮ್ 9 ಗಂಟೆ ಆಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಅಂಗಡಿಗಳು ತೆಗ್ದಿಲ್ಲ ನೋಡಿ. ಜನ ಎದ್ದೇಳೋದೇ ಲೇಟಾಗಿ ಇಲ್ಲಿ. ಇಲ್ಲ, ನಾನು 4:30 ಒಂದ್ಸರಿ ಎಚ್ಚರ ಆದಾಗ ಸುಮ್ಮನೆ ಹಂಗೆ ವಿಂಡೋಲ್ಲಿ ನೋಡಿದೆ, ಆಗಲೇ 6 ಗಂಟೆ ಥರ ಕಾಣಿಸ್ತೈತೆ ಆಚೆ ಕಡೆ. ಇಂಡಿಯಾದ್ದು ಈಸ್ಟ್ ಸೈಡ್ಗೆ ಇರೋದ್ರಿಂದ ಇದು ಬೆಳಿಗ್ಗೆ ಬೇಗ ಆಗುತ್ತೆ, ಸೂರ್ಯ ಬೇಗ ಕಾಣಿಸ್ತಾನೆ. ಎಲ್ಲಿ ಯಾವುದೋ ರೆಸ್ಟೋರೆಂಟ್ ಕಾಣಿಸ್ತಲ್ವಲ್ಲಪ್ಪ. ಬೀಡಿ ಸಿಗರೇಟ್ ಕಮ್ಮಿ, ಸ್ಮೋಕಿಂಗ್ ಕಮ್ಮಿ, ಗುಟ್ಕಾ ಜಾಸ್ತಿ. ಯಾರು ನೋಡಿದ್ರು ಬಾಯಲ್ಲಿ ಕೆಂಪಗಿರುತ್ತೆ. ಆಮೇಲೆ ಇನ್ನೊಂದು ಕ್ಯೂಟೆಸ್ಟ್ ಪಾರ್ಟ್ ಏನಂದರೆ ಈ ಥರ ಬ್ಯಾಟ್ರಿ ಆಟೋಗಳು. 2 ವೀಲರ್ನ ಆಟೋ ಕನ್ವರ್ಟ್ ಮಾಡಿರೋದು. ನೈ ಭಯ. ತಿಂಡಿಗೆ ಅಂತ ಎಷ್ಟು ಹೋಟೆಲ್ ಹುಡುಕಿದ್ರು ಒಂದು ಹೋಟೆಲ್ ಓಪನ್ ಇಲ್ಲ. ಇವಾಗ ನಮ್ಮ ಮಗತಿ ಟೀ ಬಿಸ್ಕೆಟ್. ಬಾಗ್ಡೋಗ್ರಾಯಿಂದ ಹೊರಟಿದ್ದೀವಿ ಫೊನ್ಸಿಲಾಂಗ್ ಕಡೆಗೆ. ಈ ಬಾಗ್ಡೋಗ್ರಾ ಮತ್ತು ಫೊನ್ಸಿಲಾಂಗ್ ಇದರ ಡಿಸ್ಟೆನ್ಸ್ ಬಂದು 150 kilometers ಆಗುತ್ತೆ. ಅರೌಂಡ್ 3 to 4 hours.
ಈ 3 to 4 hours ನಮಗೆಲ್ಲೂ ಬೋರ್ ಅಂತ ಅನಿಸಲ್ಲ. ನಮಗೆ ಒಳ್ಳೆ ಲ್ಯಾಂಡ್ಸ್ಕೇಪ್ಗಳು ಸಿಗ್ತಾ ಇರುತ್ತವೆ. ಯೂಶ್ವಲಿ ನಾವು ಊಟಿ ಮುನ್ನಾರ್ ಕಡೆ ಏನು ಟೀ ಎಸ್ಟೇಟ್ಗಳು ನೋಡ್ತೀವಲ್ಲ, ಗುಡ್ಡ ಬೆಟ್ಟ ಆ ಥರ. ಆದರೆ ಇಲ್ಲಿ ಫುಲ್ಲು ಫ್ಲ್ಯಾಟ್ ಸರ್ಫೇಸಲ್ಲಿ ಟೀ ನೋಡ್ಬೋದು. ಕಿಲೋಮೀಟ್ರ್ ಗಟ್ಟಲೆ ನೀವು ಎಷ್ಟು ದೂರ ಕಣ್ಣಾಯಿಸ್ತಿರೋ ಅಷ್ಟು ದೂರನೂ ಬರೀ ಟೀ ಎಸ್ಟೇಟ್ಗಳೇ ಕಾಣಿಸ್ತಾ ಇರುತ್ತೆ. ಇದನ್ನು ನೋಡ್ತಾ ನೋಡ್ತಾ ನಮಗೆ 3 to 4 hours ಹೋಗೋದೇ ಗೊತ್ತಾಗಲ್ಲ. ಹರಿ ಧಾಬಾ, ಓಕೆ, ಚೆನ್ನಾಗಿದೆ. ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆಯಾ? ಜೈಗಾವಲ್ಲಿ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೂ ಒಂದು ಸ್ಕ್ಯಾನರ್ ಇದೆಯಂತೆ. ನಮ್ಮದು ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡಿ ಸೊ ಇವರೇ ಕರ್ಕೊಂಡು ಹೋಗ್ತಿರೋದು. ಡ್ರೆಸ್ ನೋಡಿದ್ರೆ ಹೇಳ್ಬೋದು ನೀವು. ಬನ್ನಿ ಮುಂದೆ ಹಂಗೆ ಹೋಗೋಣ. ಇದು ಇಂಡಿಯಾ ಬಾರ್ಡ್ರು, ಏನು ಸಕ್ಕತ್ತಾಗಿದೆ ನೋಡಿ ಇಂಡಿಯಾ ಸೈಡು. ಫೈನಲಿ ಎಂಟ್ರಿ ಆದವು ಭೂತಾನ್ಗೆ. ಎಸ್, ಅವರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಫೈನಲಿ ಭೂತಾನ್ಗೆ ಎಂಟ್ರಿ ಆದವು. ಯಾ, all vloggers. ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸಿ ಕುನ್ಸಿಲಿಂಗ್ನ ನಾವು ಆಲ್ಮೋಸ್ಟ್ ರೀಚ್ ಆದಾಗ 3 o'clock ಆಗಿತ್ತು. ಅಗೈನ್ 7 o'clock ಹೋಟೆಲ್ ಕಾನ್ಫರೆನ್ಸ್ ಹಾಲಲ್ಲಿ ಗ್ರೂಪ್ ಮೆಂಬರ್ಸ್ನೆಲ್ಲರನ್ನೂ ಗ್ಯಾದರ್ ಆಗೋದಕ್ಕೆ ಹೇಳಿದ್ದಾರೆ. ಅಷ್ಟರೊಳಗಡೆ ಇಲ್ಲಿ ಮಾರ್ಕೆಟ್ ಸ್ಟ್ರೀಟ್ ಅಂತ ಇದೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬೇಗ ಹೋಟೆಲ್ಗೆ ಚೆಕ್ ಇನ್ ಮಾಡಿ ಹೋಗೋಣ ಅಂತ ಹೊರಟಿದ್ದೀವಿ. ಫೆಂಡೈಲಿಂಗ್, ಎಲ್ಲಿದ್ದಂಗೆ ಫೆಂಡೈಲಿಂಗ್ ಹೋಟೆಲ್ಲು. ಹೊರಗಡೆಯಿಂದ ನೋಡೋದಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಒಳಗಡೆಗೆ ಹೋಗ್ಬಿಟ್ಟು ತೋರಿಸ್ತೀವಿ ಹೆಂಗಿದೆ ಅಂತ. ನನಗಿಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಮಸ್ತ್ ಅಂದರೆ ಬಿಲ್ಡಿಂಗ್ಸು ಎಷ್ಟು ಸಖತ್ತಾಗಿದ್ದಾವೆ. ಬಿಲ್ಡಿಂಗ್ಸ್ ಅಂದರೆ give this to change and get some other denomination. What is it?
ನೋಡಿ, ಸಿಗ್ನಲ್ಸ್ ಇಲ್ಲ. ನಾವೇನ ಪಾಸ್ ಆಗ್ತಿದ್ರೆ ಪೆಡೆಸ್ಟ್ರಿಯನ್ಸು ವೆಹಿಕಲ್ಸ್ ಬರ್ತಾ ಇದ್ದರೆ ಅವ್ನು ವೆಯ್ಟ್ ಮಾಡ್ತಾರೆ, ನಿಲ್ಸ್ಬಿಟ್ಟು ವೆಯ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ One eternity later. ಈ ಕಡೆ ಅಷ್ಟೇ. ಕೇಳಿಸ್ಕೊಳ್ಳಿ, ಏನು ಸಖತ್ತಾಗಿದೆ. ಇದು ಈವ್ನಿಂಗ್ ಪೂಜೆ ಅಂತ ಇದು. ಆಯಿತು, ಅವ್ರ ಪೂಜೆ ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗಲಿಲ್ಲ. ಬಟ್ ಅವ್ರು ಹೇಳೋ ಶ್ಲೋಕ ಮಾತ್ರ, ಅದು ಶ್ಲೋಕನೋ ಸಾಂಗೋ ಏನೋ ಗೊತ್ತಿಲ್ಲ, ರಿದಮ್ ಮಾತ್ರ ಸಖತ್ತಾಗಿದೆ. ಫುಲ್ ಒಳಗೆ ಹೋಗೋಕೆ ಬಿಡಲಿಲ್ಲ ನಮ್ಮನ್ನ. ಒಳ್ಳೆ ಗೋಧಿ ಪದಾರ್ಥ ಇದೆ, ದಾಲು, ಸಲಾಡು, ಬೆಂಡಿ ಫ್ರೈ, ವೆಜಿಟೇಬಲ್ ಮಿರ್ಚಿ, ಪರೋಟ ಸದ್ಯಕ್ಕೆ, ಆಮೇಲೆ ಮತ್ತೆ ರೈಸ್ಗೆ ಏನಾದರೂ ಒಂದು ಚೆನ್ನಾಗಿದೆ, ಒಳ್ಳೆ ಟೇಸ್ಟ್. For attention. So first of all, myself Vishal. Okay. So I am the founder of the company. So जितने लोगों ने भी मैक्सिमम लोगों ने मेरे से फ़ोन करके ही बुक किया है. Okay. So welcome to Bhutan, everyone. Then you can take it back to India. Okay. Thank you so much for visiting. ಥ್ಯಾಂಕ್ ಯು. So now we will welcome you with a cake and a wine. So the reason, the meaning we welcome our guest with a wine, especially Trip Karadois. In Bhutan, it's a part of our tradition. Okay. Whoever comes to our house, we don't have chai pani wala system. So we have to welcome our guest with some form of alcohol. That's why the wine is here. It's called Zumzin. So the Bhutanese style, first of all. So Bhutanese style is very different from all about the world. We put our ring finger inside the glass. Okay. So initially we put our ring finger inside, take it out, and we say she, she, she. ಶಿವ. Yep. What's the meaning? Have it, have it, have it. Okay, then yeah, put your ring finger inside and say Shake, shake, shake. Cheers! Wonderful holiday to everybody. Thank you. Happy trip to Bhutan. ಹೇಗಿದೆ ಬ್ರಿಡ್ಜು? ಇಲ್ಲಿ ನಮ್ಮ ಫೋರ್ಟಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ಕೆಳಗಡೆ ಒಂದು ಚಿಕ್ಕದೊಂದು ನದಿ ಹರಿಯುತ್ತೆ. ಅದ್ರ ಮೇಲ್ಗಡೆ ಕಟ್ಟಿದರೆ ಫುಲ್ಲು ಬ್ಲೂ ಕಲರು, ಗ್ರೀನ್, ರೆಡ್ ಎಲ್ಲ ಕಲರ್ನೆಲ್ಲ ಹಾಕ್ಬಿಟ್ಟು ಜಾತ್ರೆ ಮಾಡಾಕ್ಬಿಟ್ಟಿದ್ದಾರೆ. ಬೀಗಗಳನ್ನೆಲ್ಲ ಕಟ್ಟಿಬಿಟ್ಟು ಹೋಗಿದ್ದಾರೆ. ಲವ್ ಪೀಸ್. ಹೋಟೆಲ್ ರೂಮ್ ನಂಬರ್ 310 ತಾರಾ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಿಗೆ ವಾಶ್ರೂಮ್ ಸಖತ್ತಾಗಿದೆ. ಹಿಂಗೆ ಮುಂದೆ ಬಂದರೆ ರೈಟ್ ಸೈಡಿಗೆ ಬೆಡ್ಡು.